ಬಂದಿರ್ತೀವಿ, ಒಂದು 7-8 ಬರೀ ಅಲ್ಲಿ ಹೋಗೋಗೆ ಬಂದಿರ್ತದೆ. ಭಾಳ ಕಿಮ್ಮತ್ತಿನ ತಂದಿದ್ವಿ, ಅಜ್ಜಾರಿಗೆ ಏನು ಕೊಡಿಸ್ತಾರೆ ನಾವು. ಎಲ್ಲಿ ಕುಂತೇವ ಅನ್ನೋದು ಸಹಿತ ಪ್ರಜ್ಞೆ ಇಲ್ದಂಗೆ ಯಾರು ಇರ್ತಾರೆ ನೋಡ್ರಿ, ಅವ್ರಿಗೆ ಗೊತ್ತಿಲ್ದೇನೆ ಅವ್ರಿಗೆ ತೂರ್ಯ ಸ್ಥಿತಿ ಬಂದ್ಬಿಟ್ಟಿರ್ತಾರೆ. ಸಿದ್ಧಾರ್ಥ ಮಠದ ಹತ್ರ ಒಬ್ಬ ಕೂತಿದ್ನ, ಎಲ್ಲರೂ ಎದ್ದು ಹೋದ್ರು ಅಲ್ಲೇ ಕುಂತಿದ್ದಂತ. ಇಮ್ಯಾಕೆ ಇಲ್ಲಿ ಕುಂತಾನೆ, ಎಬ್ಸಿದ್ರು ಹೇಳಲಿಲ್ಲ ಅಂತ. ಅವಾಗ ಬ್ರಹ್ಮಜ್ಞಾನ ಆಗೈತೆ ಅಂದ್ರೆ ಸಿದ್ಧಾರ್ಥ ಅವನು ಕುರಿ ಹೊಕ್ಕ ಬಿಟ್ಟಿದ್ವಿ ಅಂತ ಹೊಲ್ದಾಗ. ಆ ಹೊಲ್ದಾಗ ಬಂದು ಇವನ್ನ ಬಡದು ಎಬ್ಸಿದಂತ. ನಿನ್ನ ಕುರಿ ನಮ್ಮ ಹೊಲ್ದಾಗ ಹೋಗ್ತಾವ್, ನೀನ್ ಬಿಡಂಗಿಲ್ಲ ಅಂದಂತ. ನನ್ನ ಕುರಿನ ಅಲ್ರಿಪ್ಪ ಅಂದಂತ. ಅಷ್ಟೊತ್ತಿಗಾಗ್ಲೇ ಅವನು ಬ್ರಹ್ಮಜ್ಞಾನ ಆಗಿಬಿಟ್ಟಿತ್ತು. ನಿಶ್ಚಿಂತನಾಗಿರ್ಬೇಕು. ಮತ್ತು ಆಸ್ತಿಕ್ಯಂ ಸ್ವರ್ಗ ಏವಸ. ಆಸ್ತಿಕ್ಯ ಅಂದ್ರೆ ಧರ್ಮ, ಸಂಸ್ಕೃತಿ, ಪರಂಪರೆ, ಭಗವದ್ಗೀತೆ, ವಚನ ಸಾಹಿತ್ಯ, ನಮ್ಮ ಮಠ ಮಂದಿರಗಳು, ಪುರಾಣ ಪ್ರವಚನ, ಸ್ವಾಮೀಜಿಗಳ ಬಗ್ಗೆ ಯಾರು ನಿರಂತರ ಶ್ರದ್ಧೆಯಿಂದ ಇಟ್ಕೋತಾರೋ ಅದಕ್ಕೆ ಆಸ್ತಿಕ್ಯಂ ಅಂತಾರೆ. ಅವರಿಗೆ ಮಾತ್ರ ಸುಖ ಸಿಗುತ್ತದಂತೆ. ಈಗ ಕೆಲವರೆಲ್ಲ ಹೇಳ್ತಾರೆ, ಸ್ವಾಮಿಗಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಮಠಕ್ಕೆ ಮನೆಗೆ, ಅವ್ರಿಗೆ ಯಾಕೆ ಪಾದ ಪೂಜೆ ಮಾಡ್ಬೇಕು, ಹಿಂಗೆಲ್ಲ ಭಾಳ ಮಂದಿ ಕೇಳಕತ್ತಾರ. ಈಗ ಭಾಳ ಸಾಲಿ ಕಲ್ತಾರ. ನನ್ನ ಕೇಳಿದ್ದವ, ಸ್ವಾಮಿಗಳು ಬಂದ್ರೆ ಏನಕತ್ರಿ? ಈಗ ಕಳ್ಳ ಮನೆಗೆ ಬಂದಿರ್ತಾನ ನೋಡ್ರಿ, ಅವಾಗ ನಾಯಿ ಕರ್ಕೊಂಡ್ ಬರ್ತಾರ, ಅವ ಯಾರಂತ ಹಿಡಿಯಕ. ಅವ 5-6 ವರ್ಷ ಬಿಟ್ಟು ಬರ್ಲಿಬೇಕಾರೆ ನಾಯಿ ಹೋಗಿ ಅವ್ನ ಹಿಡಿತಿರು. ಆ ಮನೆ ಕದ ಹಾಕಿದ್ರಂದ್ರೆ ಅದು ಹಾದು ಹೋಗಿ ಅವನ್ನ ಹಿಡಿತಿರು. ಕಳ್ಳಂದ 5-6 ವರ್ಷ ಮಟನು ಅವನ ಸತ್ವ ಆ ಮನೆಯಾಗ ಇರ್ತದಂದ್ರೆ ಇನ್ನು ಸ್ವಾಮಿಗಳದ್ದು ಎಷ್ಟು ವರ್ಷ ಇರ್ತದೆ? ಅವ್ರು ಬಂದು ಆಟಾಡಿ ಹೋದ್ರಂದ್ರೆ ನಾವು ಮಾಡಿರುವಂತ, ನಮಗೆ ಗೊತ್ತಿಲ್ಲದೆ ಮಾಡಿರುವಂತ ಲೋಪದೋಷಗಳು, ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನು ಅವರ ಪಾದ ಸ್ಪರ್ಶದಿಂದ ಹೋಗ್ತದೆ. ಪಾದದಲ್ಲಿ ಕ್ರಿಯಾಶಕ್ತಿ ಇದೆ. ಬಹಳ ಮಂದಿ ಪಾದಕ್ಕೆ ಶೂದ್ರ ಅಂತ ಕರ್ದಾರ ಅಂತ ದುಃಖ ಮಾಡ್ಕೊಂತಾರ, ಮತ್ ಪಾದಕ್ಕೆ ಪೂಜೆ ಮಾಡ್ತಾರೆ. ತೆಲಿಗೆ ಯಾರ ತೊಳಿತಾರ? ಸ್ವಾಮಿಗಳು ಕರ್ತಾರೆ. ತೆಲಿ ತೊಳೆಯಂಗಿಲ್ಲ, ಪಾದನ ತೊಳಿ. ಕ್ರಿಯಾಶಕ್ತಿ ನನಗೆ ಜ್ಞಾನವನ್ನ ಕೊಡ್ಲಿ ಅಂತ ಹಣಿಯನ್ನ ಹಚ್ತಾರೆ. ಜ್ಞಾನ ಶಕ್ತಿ ಇರೋದು ತಲೆಯಲ್ಲಿ. ಮತ್ತೊಬ್ಬವ ಹಾಸ್ಯಕಾರ ಹೇಳ್ತಾನೆ, ಕೊನೆ ಮಾತು ಹೇಳ್ತೀನಿ, ಎಷ್ಟೊತ್ತನ ನಕ್ಕೋತಾ ಇರ್ತೀರಿ, ಆರೋಗ್ಯಕರವಾಗಿ ಸಂತೋಷಕ್ಕಾಗಿ ನಗು. ಪಕ್ಕದ ಮನೆ ಹುಡುಗ ಓಟದಲ್ಲಿ ನಂಬರ್ 1 ಬಂದಾನಂದ್ರೆ ಇನ್ನೊಂದು ಮನೆ ಆಕಿಗೆ ಖುಷಿ ಆಯ್ತು ಅಂದ್ರೆ ಆಕಿಗೆ ರೋಗ ಬರಂಗಿಲ್ಲ. ಆ ಹುಡುಗ MA ಪಾಸ್ ಆಗೈತೆ, ಅದ್ರ ಸುಟ್ಲಿ ಅಂದ್ರೆ ಆಕಿಗೆ ರೋಗ ಬರುತ್ತೆ. ಈ ಊರು ತುಂಬ ಎಲ್ಲರೂ ಪಾಸ್ ಆಗ್ಬೇಕು, ಈ ಊರು ತುಂಬ ವಿದ್ಯಾವಂತರಾಗಬೇಕು, ಈ ಊರೆಲ್ಲ ಕರ್ನಾಟಕಕ್ಕೆ ಹೆಸರಾಗಬೇಕು ಅಂತ ಯಾವ ತಾಯಿ ಅಂತಾಳೆ? ಅವ್ರಿಗೆ ಯಾವ ಕಾಯಿಲೆ ಇಲ್ಲ. ಅವ್ರದ್ದು ಭಾಳ ಕಬ್ಬು ಬರಬಾರ್ದು, ಇವ್ರಿಗೆ ಕಬ್ಬು ಭಾಳ ಬರಬಾರ್ದು, ಅವ್ರ ಮಗಗೆ ಆರಾಮಾಗಬಾರ್ದು, ಇವ್ರಿಗೆ ಹಿಂಗಾಗಬೇಕು ಅಂದ್ರೆ ಅದು ಮನುಷ್ಯನ ದೇಹದಲ್ಲಿ ರಕ್ತ ಕಲ್ಮಶ ಆಗುತ್ತೆ. ನಾವು ಮೊಬೈಲ್ನಲ್ಲಿ ಏನೇನು ನೋಡ್ತೀವಲ್ಲ, ಅದ್ರಾಗೊಮ್ಮೆ ಹೊಡೀರಿ, ವಿಠ್ಠಲ 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 ಅಂತ ಹೊಡೀರಿ, ಬರುತ್ತೆ. ಹಾರ್ಟ್ ಡಿಸೀಸ್ ಕ್ಲಿಯರೆನ್ಸ್ ಅಂತ ಹೊಡೀರಿ, ಬರುತ್ತೆ. ಮುಂಬೈ ವಿಶ್ವವಿದ್ಯಾಲಯದ ಒಂದು ಅಧ್ಯಯನ ಕೇಂದ್ರ ಸ್ಟಡಿ ಮಾಡಿದೆ. ಇನ್ನೇನು ಆಪರೇಷನ್ ಮಾಡಬೇಕು ಅಂದಾಗ ಅವ, ಇಲ್ರಿ ನನ್ನ ಹತ್ರ ಹಣ ಇಲ್ಲ, ನಾನು ಪಂಡ್ರಾಪುರಕ್ಕೆ ಹೋಗ್ತೀನಿ ಅಂತ ಹೋಗಿ ಹೊಳ್ಳಿ ಬರುವಾಗ ಇವ್ರು ಡಾಕ್ಟರ್ ಹೋಗಿ ಮನ್ಯಾಗ ಹೇಳಿದ್ರಂತ, ನಿಮ್ಮ ಹುಡುಗ ಹಾರ್ಟ್ ಆಪರೇಷನ್ ಆಗಬೇಕ್ರಿ, ಇಲ್ಲಿ ಡೇಂಜರ್ ಅನ್ನೋಂತ. ಇಲ್ರಿ ನಮ್ಮ ಮನೆಯಾಗ ಏನು ಅಷ್ಟು ದುಡ್ಡು ಇಲ್ಲ, ಹೋಗಲ್ಲಂತಂದ್ರಂತೆ. ಅವ ಹೋಗಿ ಹೊಳ್ಳಿ ಬಂದ ಮೇಲೆ ಅವನ್ನ ಡಾಕ್ಟರ್ ಕರೆದು ಮಾತಾಡಿಸಿ ಚೆಕ್ ಮಾಡಿದ್ರಂತ, ಹಾರ್ಟ್ ಆಪರೇಷನ್ ಮಾಡೋದು ಇರಲಿಲ್ಲ. ಆಮೇಲೆ ಅದೇ ಅಧ್ಯಯನ ಕೇಂದ್ರದವ್ರು ಅದನ್ನು ಹೇಳಲಿಕ್ಕತ್ತಾರೆ, ಪ್ರತಿದಿನ ನೀವು 6 ಮಾಲೆಯನ್ನ ವಿಠ್ಠಲ ವಿಠ್ಠಲ ಹೇಳಿದ್ರೆ ನಿಮ್ಗೆ ಹಾರ್ಟ್ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ವಿಜ್ಞಾನಿಗಳು ಸಂಶೋಧನೆ ಮಾಡಿ. ವಿಜ್ಞಾನಿಗಳು ಹೇಳಿದ್ರೆ ಸ್ವಲ್ಪ ಜನ ಕೇಳಕತ್ತಾರ. ಈಗ ಭಾಳ ಸಾಲಿ ಕಲ್ತಿರ್ತಾರ ನೋಡ್ರಿ, ಭಾಳ ಸಾಲಿ ಕಲ್ತಾರ ಹೆಂಗದಾರ ನೋಡ್ರಿ. ಇಲ್ಲಿ ನೀವು ಭಯಂಕರ ಮಾರ್ಕ್ಸ್ ತಗೊಂಡವ್ರು ಹೆಂಗಿರ್ತಾರ ಅಂದ್ರೆ, ಪಾಪ ಹರಿದದ ಪ್ಯಾಂಟ್ ಹಾಕೊಂಡ್ರೆ ಭಾಳ ಕಡೆ ಹರಿದಿತ್ತಂದ್ರೆ ಭಾಳ ಓದ್ಯಾವ ಅಂತಾರ. ಮುಂಜಾನೆ 9ಕ್ಕೆ ಎದ್ಲಂದ್ರೆ ಆಕಿ ಭಾಳ ಓದ್ಯಕ್ಕೆ ಅಂತ. ಬಳಿ ಇಲ್ಲ, ಕುಂಕುಮ ಇಲ್ಲ, ತಾಳಿಲ್ಲ, ಏನೂ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಓದಿದಾಳೆ ಅಂತ. ಕಾಲುಂಗುರವನ್ನು ಹಾಕೊಳ್ಳಿಲ್ಲ ಅಂದ್ರೆ ಗರ್ಭಕೋಶದಲ್ಲಿ ಚಲನೆ ಕಡಿಮೆ ಆಗುತ್ತೆ, ಕ್ರಿಯಾಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ಅದೇ ಬೆರಳಿಗೆ ಹಾಕ್ತಾರೆ, ಬಂಗಾರದ ಹಾಕೋಂಗಿಲ್ಲ, ಬೆಳ್ಳಿದೇ ಹಾಕಬೇಕು. ನಮ್ಮ ದೇಶದಲ್ಲಿ ಪರಂಪರೆ ಅದನ್ನು ಸುಮ್ಮನೆ ಶ್ರೀಮಂತಿಕೆ ಪ್ರತೀಕ ಅಲ್ಲದು, ಅದು ಆರೋಗ್ಯ. ಆ ಬೆರಳಿಗೂ ಗರ್ಭಕೋಶಕ್ಕೂ ಸಂಬಂಧ ಇದೆ, ಅದಕ್ಕೆ ಅದನ್ನು ಹಾಕಿದೆ. ಈ ಬೆರಳಿಗೆ ಯಾಕೆ ಉಂಗುರ ಹಾಕ್ತಾರೆ ಅಂದ್ರೆ ಇದಕ್ಕೂ ಹೃದಯಕ್ಕೂ ಸಂಬಂಧ ಇದೆ. ಈ ಬೆರಳಲ್ಲಿ ಇದಿತ್ತಂದ್ರೆ ಹಾರ್ಟಿಗೆ ತೊಂದರೆ ಆಗೋದಿಲ್ಲ ಅಂತಿದೆ.
ಕಿವಿ ಚುಚ್ಚೋದ್ರಿಂದ ಮೆದುಳಿಗೆ ಸಚೇತನ ಆಗತ್ತೆ. ನಾಳೆ ಬೆಳಿಗ್ಗೆ ಹೇಳ್ರಿ, ಎದ್ದ ಮೇಲೆ ಈ ಕಿವಿ ಒಳಗೆ ಹಿಂಗೆ ಮಾಡ್ತು, ಎರಡೂ ಕಡೆ ಹಿಂಗೆ ಮಾಡ್ರಿ. ಈ ಕಿವಿನ ಬೇಷಕ್ಕೆ ಜಕ್ಕೋರಿ. ನೀವ ಮನೆಯನ್ನಾರು ಜಗ್ಗಿರ್ತಿರಲ್ಲ, ಹಂಗೆ ಜಗ್ರಿ. ಯಾರ್ಯಾರಿಗೆ ನೆನಪಾತ್ ನಗಾಕ ಹಿಂಗೆ ಮಾಡ್ರಿ, ಜ್ಞಾಪಕ ಶಕ್ತಿ ತಾನ ವೃದ್ಧಿ ಆಗ್ತದೆ. ಅದಕ್ಕೇನೆ ಮೇಷ್ಟ್ರು ಹಿಂಗೆ ಹಿಡಿತಾರೆ, ಹುಡುಗನ್ ಇಲ್ಲೇ ಹಿಡಿತಾರೆ. ಇದಕ್ಕೆ ಹಿಡಿದ್ರೆ ಮೆದುಳಿಗೆ ಸಚೇತನ ಆಗ್ತದೆ, ರಕ್ತ ಬೇಗ ಪಂಪ್ ಆಗ್ತದೆ. ನಕೋತ ಇರ್ಬೇಕು, ಆನಂದವಾಗಿರ್ಬೇಕು. ನಗುದಂದ್ರೆ ಬರೀ ಶಬ್ದ ಮಾಡೋದಲ್ಲ, ಖುಷಿಯಾಗಿರೋದು ಕೂಡ. ಬಸ್ ನೋಡ್ರಿಲ್ಲ, KSRTC ಹೆಣ್ಮಕ್ಳಿಗೆ ಭಾಳ ಚಲೋ ಗೊತ್ತಿದೆ. ಅನ್ನ ಪಾಪ ಕಂಡಕ್ಟರ್ನ ಬಿಟ್ಟು ಹೋಗಿದ್ರಂತ ಭಾಳ ದೂರ ಜಾಗ ಇದ್ದಕ್ಕೆ. ಅವ ಬೇರೆ ಬೈಕ್ ಕಟ್ಕೊಂಡು ಬಂದು ಅವ್ರಿಗೆ ಒಂದಿಷ್ಟು ಧನ್ಯವಾದ ಹೇಳಿದ ಮೇಲೆ ಒಂದು ಮುದುಕಿ ಕರ್ಪರಿಯಪ್ಪ ಅವನೋಟ ಹಿಂಗೆ ಕೆಂಪ್ ಅಂತಂದ್ರೆ ಭಾಳ ದಿನಕ್ಕೆ ನಕ್ಕಾರ ಅಂತ ಅರ್ಥ. ಹಳೆ ಬಾಗ್ಲ ನರಕ್ಕಂತಲ್ರಿ ಅದು. ಬಸ್ ಮುಂದೆ ಹೊತ್ತು ಮ್ಯಾಲಿನೂ ಕುಂತಿದ್ರು, ಕೆಳಗಿದ್ರು 60 ಮಂದಿ, ಬರೇ ಗಂಡ್ಮಕ್ಳು ಯಾರು ಇದ್ದಿದ್ದಿಲ್ಲ. ಬಸ್ ಕೆಟ್ಟದ ದಾರೆ. ಡ್ರೈವರ್ ಏನಂದ, ಸ್ವಲ್ಪ ಆಕಾರ ಒತ್ತಬೇಕಾಕತ್ರಿ ಬಸ್. ಒತ್ತನಲ್ಲ ಅಂದ್ರಿ, ಮತ್ ಹೋಗಬೇಕಲ್ಲ ಮುಂದೆ. ಒತ್ತಿದ್ರು 60 ಮಂದಿ ಕೂಡಿ. ಒಟ್ಟ ಬಸ್ ಹಿಂದಕ್ಕ ಮುಂದಕ್ಕೆ 1 ಇಂಚ್ ಹೋಗಲ್ದು. ಅವಾಗ ಡ್ರೈವರ್ ಸಂಶಯ ಬಂದು ಕೆಳಗಿಳಿದ್ ನೋಡ್ತಾನ, 30 ಮಂದಿ ಮುಂದ, 30 ಮಂದಿ ಹಿಂದ. ಹಿಂಗ್ಯಾಕೆ ಗೊತ್ತಾಕತ್ತೀರಿ ಅಕ್ಕಾರ ಅಂದವ. ಅವ್ರು ಪಟ್ಟಲಿಗ್ಯಾರ್ರಿ, ನಾವ್ ಈ ಊರ್ರಿ. ಅದ್ರಾಗ ಒಂದ್ 4-5 ಮಂದಿ ಅಕ್ಕಾರ ಹೆಣ್ಮಕ್ಳು ಗೊತ್ತಾಕತ್ರಿ. ಆಟ ಹಿಂಗ್ಯಾಕೆ ಗೊತ್ತಾಕತ್ತೀರಿ ಅಂದ್ರು, ನಮ್ಮ ರೇಷ್ಮಿ ಸೀರ್ರಿ ಮುದುಡಿ ಹಾಕವಂತ ನಾವ್ ಇಲ್ಲಿ ಗೊತ್ತಾಕತ್ತೀವಿ. ಹಿಂಗ ನಕ್ರ ಒಟ್ಟ ಜಡ್ ಬರಂಗಿಲ್ಲ. ಒಂದರ ನಗರಿ ಪುರಾಣ ಕೇಳಿದ್ದನ್ನ ಪೂರ ನೆನಪಿಟ್ಟುಕೊಂಡ ಮನಿಗೆ ಹೋಗ. ಅಪ್ಪ ಏನ್ ಹೇಳ್ತಾರಲ್ಲ, ಒಟ್ಟ ಮರಿಬಾರ್ದು. ಅದನ್ನ ಮರಿವು ಮಹಾರೋಗ. ಕೆಟ್ಟದ್ದು ಮರೆದ್ರೆ ಚಲೋ, ಒಳ್ಳೇದು ಮರಿಬಾರ್ದು. ಧೃತಿ ಸ್ಮೃತಿ ವಿಭ್ರಷ್ಟ ಆದ್ರೆ ನಿನ್ನನ್ನ ನಾನು ಕಾಪಾಡುವುದಿಲ್ಲ, ಯಾರು ಕಾಪಾಡುವುದಿಲ್ಲ ಅಂತ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ. ಬುದ್ಧಿ ಸ್ಥಿಮಿತ ಕಳೆದುಕೊಂಡರೆ, ಯಾವಾಗಲೂ ಭಯದಲ್ಲೇ ಬದುಕುತ್ತಾ ಇದ್ದರೆ, ಜ್ಞಾಪಕ ಶಕ್ತಿ ಚಂಚಲತ್ವ ನಿನ್ನೊಳಗಿದ್ದರೆ ನಿನ್ನನ್ನ ಯಾರು ಕಾಪಾಡುವುದಿಲ್ಲ. ಅಲ್ಲೆಲ್ಲೋ ಭೂಕಂಪ ಆಗಿರ್ತತಿ ನೇಪಾಳದಾಗ, ಇವ್ರು ಬೆಳ್ತಾನೆ ಯಾತ್ರೆ ಇರ್ತಾನೆ. ಇಲ್ಲಿ ಆದ್ರೆ ಹೆಂಗ ಭಾಳ ಪುಕ್ಕಲ್ರದಾರ ಈಗ ಮಂದಿ ಹೆದರೋರು. ಒಂದ್ ಮನೆ ಫ್ಯಾನ್ ಇತ್ತು, ಅದ್ರ ಮ್ಯಾಲೆ ಜಾಡ್ ಕಟ್ಟಿತ್ತು. ಯಾಕ್ರಿ ಇದನ್ನ ಯಾಕೆ ಚಲು ಮಾಡಿಲ್ಲ ಅಂತ ಕೇಳಿದ್ ನಾನು. ಮೈ ಮೇಲೆ ಬಿದ್ದಿಗಿದ್ದಿತ್ತು ಅಂತ ಚಲು ಮಾಡಿಲ್ಲ. ಇಂಥ ಹೆದರಿಕೆ. ಒಂದ್ ಮನೆ ಮಕ್ಕಳು ಇದ್ದಿದ್ದಿಲ್ಲ, ಯಾಕ್ರಿ ಹುಡುಗರು ಇಲ್ಲನ್ರಿ. ನಾವು ಹಡದೇ ಇಲ್ರಿ, ಆ ಹುಡುಗ ಮಾತು ಕೇಳ್ತೋ ಇಲ್ಲ ಅಂತ ಹೇಳಿ ಏನ್ ಮಾಡಿ ಏನು. ತಾಯಿಯ ಗರ್ಭದಲ್ಲಿಯೇ ಮೂಡುವ ಸಮಯದಲ್ಲಿಯೇ ನಿಶ್ಚಯ ಆಗಿರ್ತದಂತೆ ಒಬ್ಬ ಮನುಷ್ಯನ ಇತಿಹಾಸ. ಋಗ್ವೇದ ಮಂತ್ರ ಇದೆ. ತಾಯಿ ಗರ್ಭದಲ್ಲಿ ಮೂಡಿದ ಮೇಲೆ ಒಂದು ನಿರ್ಣಯ ಆಗುತ್ತೆ. ಈ ಹುಡುಗ ಗಂಡು ಹೆಣ್ಣು ಅನ್ನೋದು ಅವತ್ತೇ ನಿರ್ಣಯ ಆಗುತ್ತೆ. ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ನಿರ್ಣಯ ಆಗುತ್ತೆ. ಇವ ಏನ್ ಕೆಲಸ ಮಾಡ್ತಾನಂತ ನಿರ್ಣಯ ಆಗುತ್ತೆ. ಇವ ಯಾವ ಊರಲ್ಲಿ ಇರ್ತಾನೆ, ಎಂದು ಇವನಿಗೆ ಮರಣ ಆಗುತ್ತೆ, ಯಾವ ಜಾಗದಲ್ಲಿ ಮರಣ ಆಗುತ್ತೆ ಅನ್ನೋದು ಆ ತಾಯಿ ಗರ್ಭದಲ್ಲೇ ನಿರ್ಣಯ ಆಗಿರುತ್ತಂತ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಗಾದ್ರೆ ಏನ್ ಮಾಡುವಂಗಿಲ್ಲ. ಇಲ್ಲ, ಉತ್ತಮ ಕಾರ್ಯವನ್ನ ಮಾಡಬೇಕು, ಪರೋಪಕಾರ ಮಾಡಿ ಬದುಕಬೇಕು, ಕೈಲಾದಷ್ಟು ದಾನವನ್ನ ಮಾಡಬೇಕು. ಹಿಂದಿನ ಜನ್ಮದ ಪಾಪ ಪರಿಹಾರಕ್ಕಾಗಿ ಈ ಜನ್ಮದಲ್ಲಿ ನಾನು ಪರೋಪಕಾರ ಮಾಡ್ತಾ 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 ಬದುಕಬೇಕು. ಒಳ್ಳೇದು ಮಾಡಿದ್ರು ಕಷ್ಟ ಬಿಟ್ಟಿಲ್ಲ. ಮತ್ತೆ ಒಳ್ಳೇದು ಹೆಂಗ್ ಮಾಡ್ತಾರ ಹಂಗಂಗ ಜನರು ವಿರೋಧಿಗಳು ಹೆಚ್ಚಿರ್ತಾರೆ. ಆದ್ರೆ ಅದನ್ನ ಬಿಡಬಾರ್ದು. ಅದು ಅಗ್ನಿ ಪರೀಕ್ಷೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವು ತಯಾರಾಗಿಯೇ ಕೆಲಸ ಮಾಡಿ ಇಂಥದ್ದು ಮಾಡಿ ನಗನಗ್ತಾ ಇರಿ. ಷಡ್ರಸಗಳಲ್ಲಿ ಅದಾದ ಮೇಲೆ ಒಂದು 3 ಅದಾವು ಇವತ್ತು ಕಾಯಿಲೆ ಬರಲಿಕ್ಕೆ. ಒಂದು ನಾವು ಬಳಸುವಂತ ಅಡಿಗೆ ಎಣ್ಣೆ, ಅದು ಫ್ಯಾಕ್ಟ್ರಿಗೆ ಅಂತಂದು ಹಾಕ್ತಾರಲ್ಲ ಈಗ ಎಣ್ಣೆ, ಅದ ಶೇಂಗಾದ ಎಣ್ಣೆ ಹಾಕಕತ್ತೀವಿ ಭಾಳ ಮಂದಿ.
ಮನ್ಯಾಗ ಶೇಂಗಾ ಬೆಳೆದಿರ್ತೀವಿ, ಆದ್ರೆ ಕ್ರೂಡ್ ಆಯಿಲನ್ನು ಹಾಕಿ ನಾವು ಬಜಿ ಕರಿಯಾಕತ್ತೀವಿ. ಅದು ದೊಡ್ಡ ಪ್ರಮಾಣದಲ್ಲಿ ರೋಗವನ್ನು ತರ್ತಾ ಇದೆ. ನಿಮ್ಮ ಮನೆಯಲ್ಲಿ ನೀವು ಗಾಣದ ಎಣ್ಣೆಯನ್ನು ತಿನ್ನಿರಿ. ಕೊಬ್ಬರಿ ಎಣ್ಣೆ, ಶೇಂಗಾದ ಎಣ್ಣೆ, ಕುಸುಬಿ ಎಣ್ಣೆ, ಗಾಣದ ಎಣ್ಣೆ ತಿನ್ನಕ್ಕೆ ಶುರು ಮಾಡಿರಿ. ನಿಮ್ಮ ಮನೆಗೆ ರೋಗ ಬರೋಂಗಿಲ್ಲ. ಎರಡನೇದ್ದು, ಹಾಲು ನಾವು ತಯಾರು ಮಾಡಿದ ಹಾಲು ಕುಡಿಯಾಕತ್ತೀವಿ. ಶಾಂಪೂ, ಯೂರಿಯಾ ಹಾಕಿದ್ದು ಹಾಲು. ಎಮ್ಮಿಲ್ಲ, ಜವಾರಿ ಆಕಳಿಲ್ಲ, ಆಡಿಲ್ಲ, ಏನಿಲ್ಲ. ಇದ್ರೆ ಜರ್ಸಿ ಆಕಳ ಹಾಲು ಕುಡಿಯಾಕತ್ತೀವಿ. ಪಾಕೆಟ್ ಹಾಲ್ಕಿಂತ ಕೆಟ್ಟದ ಹಾಲು. ಅದ್ರಾಗ ಎಲ್ಲ ರೋಗಾಣುಗಳು ಇರುತ್ತೆ. ಆಡು ಸಹಿತ ಅವ್ರ ತಾಯಿ ಸಿಕ್ಕ ಮೇಲೆ ಹಾಲು ಕುಡಿತದೆ. ಕುರಿನೂ ತಮ್ಮ ತಾಯಿ ಸಿಕ್ಕ ಮೇಲೆ ಕತ್ತಲದೊಳಗೆ ಸಹಿತ ಅವ್ರ ತಾಯಿ ಗುರುತು ಹಿಡಿತದೆ. ನಿಮ್ಮ ಮನೆಗೋಸ್ಕರನಾದ್ರೂ ಒಂದು ಜವಾರಿ ಆಕಳು ಅಥವಾ ಆಡು, ಜವಾರಿ ಎಮ್ಮಿಯನ್ನ ಕಟ್ಕೊಂಡು ಹಾಲು ಕುಡಿಸ್ರಿ. ನಿಮ್ಮ ಮಕ್ಕಳಿಗೆ ಪಾಪ ಕಟ್ಕೋಬೇಡಿ. ಇಲ್ರಿ ನಮ್ಗದು ಸಾಧ್ಯ ಇಲ್ಲ, ಈಗ ದಂಧಕ್ಕಿನೆಲ್ಲ ನಾವು ಡೈನಿಂಗ್ ಟೇಬಲ್ ಹಾಕೇವಿ ಅನ್ನೋ ಮನೆ ಭಾಳ ಅದ. ಅಲ್ಲೆಲ್ಲ ಟೈಲ್ಸ್ ಜೋಡಿಸ್ಬಿಟ್ರೆ ಜಾರಿ ಬೀಳಕ ಬಿದ್ದ ಕೂಡಲೇ ಒಂದ ಹೇಳೋದು ಅಲ್ಲಿ ದವಾಖಾನೆ, ಟೈಲ್ಸ್ ಬೇರೆ ದೇಶದ್ರಿ ಅದಕ್ಕೆ ಬಿದ್ದೇವ್ರಿ ಅಂದ್ರೆ ಬೀಳಕನ ಹಾಕ್ತೇವಂತ ಅರ್ಥ. ಹಾಲು ಮಾಡೋದು ಹೇಳಿಕೊಡ್ತೀನಿ. ಈಗ ನಿಮ್ಗೆ ಮನ್ಯಾಗ ಹಾಲು ಮಾಡ್ಕೊಡ್ರಿ. ಆ ಹಾಲು ಕುಡಿದ್ರೆ ನೀವು ಈ ಪಾಕೆಟ್ ಹಾಲು ಕುಡಿಯೋದು ಬೇಕಾಗಿಲ್ಲ, ಚಹಾ ಕಾಫಿನೂ ಮಾಡ್ಬೋದು. ಅದ್ರಾಗ ಮೊಸರು ಮಾಡಕ್ ಬರೋದಿಲ್ಲ. ಆ ಹಾಲು ಒಂದು ತೆಂಗಿನಕಾಯಿ ಹೊಡೀರಿ, ಅದ್ರಾಗ ಅರ್ಧ ಕೊಬ್ಬರಿ ಇರ್ತದಲ್ಲ, ಅದನ್ನ ಸಣ್ಣಗೆ ಮಿಕ್ಸರ್ನಾಗ ಹಾಕ್ರಿ, ನೀರು ಹಾಕ್ರಿ. ಒಳ್ಳಿಲ್ಲಿ ಉಳ್ಳಿ ಹೋಗ್ಯಾವ, ಒಳ್ಳೆಲ್ಲ ಹೊರಗೆ ಬಿದ್ದಾವ. ಒಳ್ಳಾಗ ಯಾರು ರುಬ್ತಾರ ಅವ್ರಿಗೆ ಹಾರ್ಟ್ ಟ್ರಬಲ್ ಬರಂಗಿಲ್ಲ, ಬೀಸಿದ್ರೆ ಬರಂಗಿಲ್ಲ, ಕುಟ್ಟಿದ್ರೆ ಬರಂಗಿಲ್ಲ, ಬೆಳಗಿದ್ರು ಬರಂಗಿಲ್ಲ. ಅವೆಲ್ಲ ಇಲ್ಲಿಗ ಮಿಕ್ಸರ್ ಅಂದ್ರೆ ಗೊತ್ತಾಗೈತಿ. ಮಿಕ್ಸರ್ನಾಗ ಹಾಕ್ರಿ, ನೀರು ಹಾಕ್ರಿ, ಅದನ್ನ ಚಲೋತ್ನಾಗ ತಿರುಗಿಸ್ರಿ, ಒಂದು ಅರಬಿ ತಗೊಂಡು ಹಿಂಡ್ರಿ, ಆ ಹಾಲು ಕುಡೀರಿ. ಅದು ಆಕಳ ಹಾಲಿಗೆ ಸಮಾನವಾದ ಅಂತ ಹಾಲು. ಇನ್ನು ಮೂರನೇದ್ದು, ನಾನು ನಿಮಗೆ ಭಾಳ ವಿನಂತಿ ಮಾಡ್ಕೊತೀನಿ, ಒಟ್ಟ ಪ್ಲಾಸ್ಟಿಕ್ ತಾಟ್ನ್ಯಾಗ ಊಟ ಮಾಡಬೇಡ್ರಿ, ಪ್ಲಾಸ್ಟಿಕ್ನಿಂದ ನೀರು ಕುಡಿಬೇಡ್ರಿ, ಕ್ಯಾರಿ ಬ್ಯಾಗ್ನ ಏನು ತರಬೇಡ್ರಿ, ಮನ್ಯಾಗ ಒಟ್ಟ ಪ್ಲಾಸ್ಟಿಕ್ ಇಟ್ಕೋಬೇಡ್ರಿ. ಇವತ್ತು ಭಾರತ ರೋಗದಲ್ಲಿ ಮುಂದಿರ್ಲಿಕ್ಕೆ ಕಾರಣ, ಕ್ಯಾಪಿಟಲ್ ಕಂಟ್ರಿ ಆಫ್ ವರ್ಲ್ಡ್ ಯಾವುದು ಅಂದ್ರೆ ಈಗ ಭಾರತ ಅಂತ ಹೇಳ್ತಾ ಇದ್ದಾರೆ. ಅದಾಗಬಾರ್ದು. ಆದ್ರೆ ನಾವು ಒಟ್ಟ ಪ್ಲಾಸ್ಟಿಕ್ ಒಳಗೆ ಇಟ್ಟದ್ದನ್ನು ಏನು ಬಳಸ್ತಾರೆ. ಬೆಳ್ಳಿ ಪಾತ್ರೆ ಎಷ್ಟು ಮನ್ಯಾಗ ಅದಾವ ಗೊತ್ತಾ? ಎಲ್ಲರ ಮನ್ಯಾಗೂ ಬೆಳ್ಳಿ ಪಾತ್ರೆ ಅದಾವ. ಬೇಕಾದ್ರೆ ಚಾಲೆಂಜ್, ಬೀಗರು ಬಂದಾಗ ತೋರಿಸ್ತಾರ, ಹಾಳೆ ಮುಚ್ಚಿಟ್ಟು ಅವ್ರು ಬಂದವ್ರು ಹೂವು ಎಟ್ಟದವು ಏನಾಗ್ತವು ಇದ್ರೆ. ಅದಕ್ಕೆ ಮಕ್ಕಳಿಗೆ ಬೆಳ್ಳಿ ಬಟ್ಲ ಕೊಟ್ಟಿದ್ರು ಮೊದಲ. ಆ ಬೆಳ್ಳಿ ಬಟ್ಟಲದೊಳಗೆ ಹಾಲು ಕಾಸು ಕುಡಿಸಿದ್ರೆ ಹುಡುಗಗ ಜೀವಮಾನ ಕಣ್ಣು ಹೋಗಂಗಿಲ್ಲ. ಇನ್ಮೇಲೂ ಹಾಲು ಕುಡಿದ್ರೆ ನೀವು ಬೆಳ್ಳಿ ಪಾತ್ರೆ ಒಳಗೆ ಕಾಸುಕೊಂಡ ನಿಮ್ಗೆ ಕಣ್ಣಿನ ದೃಷ್ಟಿ ಚಲೋ. ಆ ಬೆಳ್ಳಿ ಹೋಗಿಂದ ಜುಮರ ಬೆಳ್ಳಿ ಬಂತು, ಆಮೇಲೆ ಕಂಚು ಬಂತು, ಆಮೇಲೆ ಸ್ಟೀಲ್ ಬಂತು. ಈಗ ಪ್ಲಾಸ್ಟಿಕ್ ಇಂದ ಕೊಟ್ಟು ಬಿಡ್ತಾರ ಹುಡುಗ, ಅದು ಬಾಯಿಗೆ ಇಟ್ಕೊಂಡು ಕುಂತು. ಅನ್ನವನ್ನ ಕೆಡಿಸ್ಬೇಡಿ, ನೀರನ್ನ ಚೆಲ್ಬೇಡಿ, ಅಪ್ಪ ಅಮ್ಮನನ್ನು ಎಂದೂ ವೃದ್ಧಾಶ್ರಮದಲ್ಲಿ ಇಡಬೇಡಿ. ತಂದೆ ತಾಯಿಗಿಂತ ಶ್ರೇಷ್ಠವಾದಂಥ ದೇವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ತಂದೆ ತಾಯಿನ ಯಾರು ಹೊರಗೆ ಇಡ್ತಾರ ಅವರಿಗೆ ಹೃದಯದಲ್ಲಿ ವೇದನೆ ಶುರುವಾಗುತ್ತೆ. ಭಾರತೀಯ ಸಂಸ್ಕೃತಿ ಆಧಾರದ ಮೇಲೆ ಜೀವನವನ್ನು ಮಾಡಬೇಕು. ನಮ್ಮ ಲಾಂಛನಗಳು, ಸಂಪ್ರದಾಯಗಳು, ನಮ್ಮ ಸತ್ಸಂಪ್ರದಾಯಗಳೇನಿದಾವೆ ಅವನ್ನೆಲ್ಲವನ್ನು ಪಾಲಿಸ್ಕೊಂಡು ಹೋಗಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಈ ನಾಡಿಗೆ ಅನ್ನವನ್ನು ಹಾಕುವಂಥ ರೈತನೇ ನಿಜವಾಗಿರುವಂಥ ದೇಶಕ್ಕೆ ಅನ್ನದಾತ, ಮತ್ತು ಅವನೇ ನಮಗೆ ಆದರ್ಶ ಆಗಬೇಕು, ಸೈನಿಕರ ಆದರ್ಶ ಆಗಬೇಕು. ಅಕ್ಕ ಮಹಾದೇವಿ, ಹೇಮರೆಡ್ಡಿ, ಮಲ್ಲಮ್ಮ ನಮ್ಮ ಮಹಿಳೆಯರಿಗೆ ಆದರ್ಶ ಆಗಬೇಕು ಹೊರತು ಸಿನಿಮಾದಲ್ಲಿ ಹರಿದ ಪ್ಯಾಂಟ್ ಹಾಕೊಂಡವ್ರು ನಾವು ಆದರ್ಶ ಅಂತ ಮಾಡ್ಕೋಬಾರ್ದು. ಒಳ್ಳೆ ಶಿಕ್ಷಣ ಕಲಿಸುವಂಥ ಶಿಕ್ಷಕರ ಮೇಲೆ ನಮಗೆ ಗೌರವ ಇರಬೇಕು. ರಾಜಕೀಯ ಮಾಡದೇ ಇರುವಂಥ ಮಠಾಧೀಶರ ಬಗ್ಗೆ ನಮ್ಗೆ ಒಳ್ಳೆ ಗೌರವ ಇರಬೇಕು. ಅದಿದ್ರೆ ಮಾತ್ರ ಜೀವನ ಪಾವನ ಆಗ್ತದೆ. ಇಲ್ಲಿಲ್ಲ ಅಂತಂದ್ರೆ ನಾವು ಜೀವನವನ್ನು ಏನೆಲ್ಲ ಇದ್ದೂ ಸಹಿತ, ಏನೆಲ್ಲ ಪುರಾಣ ಕೇಳಿದ್ರು ಸಹಿತ, ಏನೆಲ್ಲ ಮಾಡಿದ್ರು ಸಹಿತ ನಮ್ಮ ಅಂತರಂಗದಲ್ಲಿ ಒಂದು ನೋವಿರುತ್ತೆ. ಆ ನೋವನ್ನು ಯಾರೂ ತಗೊಳ್ಳೋದಿಲ್ಲ, ನಾವೇ ಅನುಭವಿಸ್ಬೇಕಾಗುತ್ತೆ. ಇಷ್ಟು ವಿಷಯ ಹೇಳಿ ಇವತ್ತಿನ ವಿಷಯ ಮುಗಿಸ್ತೀನಿ. ಎಲ್ಲರಿಗೂ